ಈ ವೇದಿಕೆ ಮೇಲಿರುವಂತಹ ಎಲ್ಲ ನನ್ನ ಹಿರಿಯರೇ, ಎಲ್ಲ ನನ್ನ ಸದ್ಭಕ್ತ ತಂದೆ ತಾಯಿಗಳೇ, ಆಚಾರ ವಿಚಾರ ರೀತಿ ನೀತಿ ನಾವು ತಾಯಿಯ ಗರ್ಭದಲ್ಲಿದ್ದಾಗಲೇ ಗುರುಗಳು ಬಂದು ದೀಕ್ಷೆನ ಕೊಟ್ಟು 8 ವಯಸ್ಸಿನಲ್ಲೇನೆ ಮನೆಯಿಂದ ಹೊರಗೆ ಬಂದವರು. ಒಂದು ಮಠದ ಸ್ವಾಮಿಗಳಾಗಬೇಕು ಅಂತೇಳಿ ಸನ್ಯಾಸಿಗಳಾದವರಲ್ಲ, ಪೀಠದ ಜಗತ್ತುಗಳಾಗಬೇಕು ಅಂತ ಸನ್ಯಾಸಿಗಳಾದವರಲ್ಲ. ನಮಗೀಗ ಈ ಶರೀರಕ್ಕೆ 42 ವರ್ಷ. ಕರ್ನಾಟಕದಲ್ಲಿ ಅಥಣಿಯ ಗಚ್ಚಿನ ಮಠ, ಧಾರವಾಡದ ಮುರುಘಾ ಮಠ, ಚಿತ್ರದುರ್ಗದ ಮುರುಘಾ ಮಠ, ಇಳಕಲ್ಲದ ವಿಜಯ ಮಹಾಂತೇಶ್ವರ ಮಠ, ವಿಜಯಪುರದ ಜ್ಞಾನ ಯೋಗಾಶ್ರಮ, ಋಷಿಕೇಶ, ದೇಶದ ಎಲ್ಲ ಕಡೆ ಎಲ್ಲ ಗುರುಗಳ ಕೃಪಾಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ಓದಿ ಬೆಳೆದವರು ನಾವು. ಒಂದು ಸಲ ನಾವು ಎಲ್ಲೆಲ್ಲಿ ಓದಿದ್ದೀವಿ ಅಲ್ಲೆಲ್ಲ ನಮ್ಮ ಬಗ್ಗೆ ತಿಳ್ಕೊಂಡು ಬನ್ನಿ. ನಾವಿನ ಅನೇಕ ಮಠ ಪೀಠಗಳ ಪೀಠಾಧೀಶರ ಹತ್ತಿರ ನೀವು ಕೇಳ್ಕೊಂಡು ಬನ್ನಿ. ನಮ್ಮ ಬಗ್ಗೆ ಎಲ್ಲವರಿಗೆ ಗೊತ್ತಿದೆ. ನಮ್ಮ ಶಿವಶಂಕರ್ ಅವರು ಹೇಳಿದ ಮೇಲೆ ಅವರು 2016ನೇ ಇಸ್ವಿಯಲ್ಲೇ ನನಗೆ ಹೇಳಿದ್ರು, ಇದೇ ಹರಿಹರದಲ್ಲಿ ಇದೇ ಏಪ್ರಿಲ್ ತಿಂಗಳಲ್ಲಿ ಯೋಗ ಕಾರ್ಯಕ್ರಮ ಬಂದಿದ್ರು. ನೋಡ್ರಿ, ಯೋಗ ಅನ್ನುವಂಗೆ ಅದು ಕೂಡ ಏಪ್ರಿಲ್ 13ನೇ ತಾರೀಕೆ. ಯಾಕಂದ್ರೆ ಏಪ್ರಿಲ್ 14ನೇ ತಾರೀಕು ಅವತ್ತು ಅಂಬೇಡ್ಕರ್ ಜಯಂತಿ ನಾವು ಮಾಡಿದ್ದೀವಿ. ಎಲ್ಲರೂ ಅಂಬೇಡ್ಕರ್ ಅವರ ಹೇಗೆ ಜಯಂತಿ ಮಾಡಿದ್ರು ಅಂತಂದ್ರೆ, ನಾವು ಮಾಡಿದ್ವಿ ಅಂತಂದ್ರೆ ಪೌರ ಕಾರ್ಮಿಕರ ಪಾದ, ದಲಿತರ ಪಾದ ಪೂಜೆಯನ್ನ ಮಾಡುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ನಾವು ಮಾಡಿದ್ದನ್ನು ನಾವು ನೆನೆಸ್ತೇವೆ. ಆದ್ರೆ ಹಿಂದಿನ ಏಪ್ರಿಲ್ 13ನೇ ತಾರೀಕು ಶಿವಶಂಕರ್ ಅವರು ನಮ್ಮ ಯೋಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಾಗನೇ ಈ ಮಾತನ್ನ ನನಗೆ ಹೇಳಿದ್ರು. ಯಾಕಂದ್ರೆ ಆವಾಗ ಆಲ್ರೆಡಿ ಸಿದ್ಲಿಂಗ ಸ್ವಾಮಿಗಳನ್ನ ತೆಗೆದು ಬಿಟ್ಟಿದ್ರು. ನಮ್ಮನ್ನ ನೀವು ಪೀಠಾಧೀಶ ಆಗ್ಬೇಕು ಅಂತ ಕೇಳ್ಕೊಂಡಿದ್ರು. ಇದೇ ಭೀಷ್ಮಾಪತಿಯವರು, ಇದೇ ಭಾಳುಬೆಟ್ಟಪ್ಪ ಅವರು ನೀವು ಆಗಬೇಕು ಅಂತ ಹೇಳಿದಾಗ ನಾವೇ 7-8 ಜನ ಸ್ವಾಮಿಗಳ ರೆಫರ್ ಮಾಡಿದೀವಿ. ನನಗಿಂತ ಯೋಗ್ಯ ಅವ್ರು ಮಾಡಿ ಅಂತಂದಾಗ ಅವ್ರು ಯಾರು ಪಸಂದ ಆಗಲಿಲ್ಲ. 5 ವರ್ಷ ಟೈಮ್ ತಗೊಂಡಿವಿ ನಾವು. 2013 ಏಪ್ರಿಲ್ 2018 ಏಪ್ರಿಲ್ ವರೆಗೆ ನಾವು ಹೊರದೇಶದಲ್ಲಿ ಇರ್ತೀವಿ. ಆ ಟೈಮಲ್ಲಿ ನಮಗೆ ಕರೆಸಿದ್ರು. ನಮಗೆ ಗೊತ್ತಾಗಲ್ದಂಗೆನೆ ಏಪ್ರಿಲ್ 20ನೇ ತಾರೀಕು ನಮಗೆ ಗೊತ್ತಾಗಲ್ದಂಗೆನೆ ಆ ಕಾರ್ಯಕ್ರಮದ ಆಹ್ವಾನ ಪತ್ರ ನಮ್ಮ ಹೆಸರು ಹಾಕಿದ್ರು. ಮಠ ಇಲ್ಲದೆ, ಪೀಠದ ಇಲ್ಲದೆ ಮಠ ಹೆಂಗ್ ಉದ್ಘಾಟನೆ ಮಾಡಿದೆ, ಪೀಠಾಧೀಶ ಇಲ್ಲದೆ, ಮಠ ಗುರುಗಳು ಇಲ್ಲದೆ ಅಂತ ಅನೇಕ ಜನ ಪ್ರಶ್ನೆ ಮಾಡುವಾಗ ಕೊನೆಗೆ ಅದು ನಮ್ಮ ಕಾಲೇ ಸುತ್ತ ಗೊತ್ತದಂತ ನಮಗೆ ಗೊತ್ತಿರಲಿಲ್ಲ. ಅವತ್ತು ವಿಜಯಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮನ್ನ ಆಲ್ರೆಡಿ ಧಾರವಾಡದ ತಪೋವನಕ ಮಾಡಬೇಕು ಅಂತೇಳಿ ಯೋಜನೆ ಮಾಡಿದ್ರು. ಅದಕ್ಕೆ 1 ತಿಂಗಳು ಧಾರವಾಡದ ಪ್ರವಚನ ಮಾಡಿದ್ರು. ಇಳಕಲ್ಲದ ಗುರು ಮಹಾಂತಪ್ಪಗಳು ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನನ್ನ ಎಲ್ಲ ಗುರುಗಳು ಗೊತ್ತಿರೋದು ಕೇವಲ ಒಬ್ಬೊಬ್ಬ ಸ್ವಾಮಿಗಳು ಅಂತಂದ್ರೆ ಇಳಕಲ್ಲದ ಗುರು ಮಹಾಂತಪ್ಪಗಳು. ನನ್ನ ಸನ್ಯಾಸ ತೆಗೆದುಕೊಂಡು ಇಲ್ಲಿವರೆಗೆ ಹೆಂಗಿರಬೇಕು ಅನ್ನೋದನ್ನ ಹೇಳಿಕೊಟ್ರು. ಇವತ್ತಿಗೂ ನಾವು ಶ್ವಾಸವನ್ನ ಆರಂಭ ಮಾಡಿದಾಗ 2012 ಏಪ್ರಿಲ್ 24ನೇ ತಾರೀಕು ಶ್ವಾಸವನ್ನು ಉದ್ಘಾಟನೆ ಮಾಡಿದ್ವಿ. ಅದಕ್ಕಿಂತ ಪೂರ್ವ ಅನೇಕ ಜನ ಸ್ವಾಮೀಜಿಯವರು ನೀವು ಶ್ವಾಸ ಯೋಗ ಪೀಠ ಬೇಡ, ನಮ್ಮ ಅಡಿಯಲ್ಲಿ ನೀವು ಮಾಡಿ ಅಂತ ಹೇಳಿ, ನಾನು ಅವ್ರ ಹೆಸರು ಹೇಳೋದಿಲ್ಲ, ಸಮಯ ಬಂದಾಗ ಹೇಳ್ತೀನಿ.
ನಿಮ್ಮ ಹೆಸರು ಎಷ್ಟು ಬೇಕಾದ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ನಾವು ಒಪ್ಪಲಿಲ್ಲ. ಆವತ್ತಿನ TV9 MD ಅವರು ಮಹೇಂದ್ರ ಮಿಸ್ಸಾ ಅವರು ನಮಗೆ ಸ್ವಾಮೀಜಿ ನೀವು ಕರ್ನಾಟಕಕ್ಕೆ ಬರಬೇಕು, ಯೋಗವನ್ನು ಶುರು ಮಾಡಬೇಕು ಅಂತೇಳಿ ಶ್ವಾಸ ಹೆಸರು ಕೊಟ್ರು. ನಮಗಿರ್ಲಿಕ್ಕೆ ಬೆಂಗಳೂರಲ್ಲಿ ಜಾಗ ಇರಲಿಲ್ಲ. ಆ ಟೈಮ್ನಲ್ಲಿ ಅವರೇ ನನ್ನನ್ನ ಅವರ ಮನೆಯೊಳಗೆ 6 ತಿಂಗಳು ಇಟ್ಟುಕೊಂಡ್ರು. ನಮ್ಮ ಸ್ವತಃ ನಮ್ಮ ತಂದೆಯವರು ಸಿದ್ದೇಶ್ವರ ಅಪ್ಪಗಳು ಆ ಕಡೆ ಅವರು ಸಲ್ಲೇಖನ ವ್ರತವನ್ನು ತೆಗೆದುಕೊಂಡ್ರು. ಈ ಕಡೆಗೆ ನಮ್ಮ ಪುರಸಭೆ ತಂದೆಯವರು ಕೂಡ ಅವರು ಕೂಡ ಅದೇ ವ್ರತವನ್ನು ತೆಗೆದುಕೊಂಡ್ರು. ಅವರು ಊಟವನ್ನು ಬಿಟ್ರು, ಸಿದ್ದೇಶ್ವರ ಬಿಟ್ರು. ಸಿದ್ದೇಶ್ವರಪ್ಪಗಳು ನೀವು ಹೋಗಿ ನಿಮ್ಮ ತಂದೆ ನೋಡ್ಕೊಂಡು ಬನ್ನಿ ಅಂದಾಗ ಹೋಗೋದ್ರೊಳಗೆ ನಮ್ಮ ತಂದೆಯವರು ಪ್ರಾಣ ಬಿಟ್ಟಿದ್ರು. ಇಲ್ಲಿ ಶಿವಗುಡ್ಡಪ್ಪರಿದ್ದಾರೆ. ಅವತ್ತು ಅವ್ರ ಶರೀರ ಹಿಂಗ ಮುಟ್ಟಿದ ತಕ್ಷಣ ಎಷ್ಟು ಪ್ರಾಣ ಸ್ವಲ್ಪ ಇತ್ತಕಾರಂತೆ. ಹಿಂಗ್ ಮುಟ್ಟಿದ ತಕ್ಷಣ ಬಾಡಿ ಸೇಕ್ ಆಗಿಬಿಡ್ತು. ಸ್ವತಃ ಶಿವಗುಡ್ಡಪ್ಪ ಆ ಕ್ಷಣಕ್ಕೆ ಸಾಕ್ಷಿದಾರ ಆಸ್ಪತ್ರೆಯಲ್ಲಿ. ಅವ್ರಿಗೊಂದು ಅಲ್ಲಿ ಹಾರ ಹಾಕಿ ವಾಪಸ್ಸು ಗುರುಗಳ ಹತ್ರ ಬರೋ ಗುರುಗಳ ಈ ಕಡೆ ಪ್ರಾಣ ಬಿಟ್ಟಿದ್ರು. ಸಿದ್ದೇಶ್ವರ ಅವ್ರು ಬೆಳಗ್ಗೆ 6 ಗಂಟೆಗೆ, ಇವ್ರು ಸಾಯಂಕಾಲ 6 ಗಂಟೆಗೆ ಪ್ರಾಣ ಬಿಟ್ರು. ಇತ್ತೀಚೆಗೆ ನಮ್ಮ ಪುರಾಶ್ರಮದ ಸಹೋದರರು ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಅವತ್ತು ನಾವು ಹೋಗ್ಲಿಲ್ಲ. ಒಂದು ಸಲ ಸನ್ಯಾಸಿ ಆದ ಮೇಲೆ ಸಮಾಜವೇ ತಂದೆ, ಸಮಾಜವೇ ತಾಯಿ, ಸಮಾಜವೇ ಬಂಧು ಬಳಗ ಅಂತ ಹೇಳಿ ಕಚ್ಚೆ ಕೈ ಬಾಯಿ ಬಹಳ ಗಚ್ಚಿಟ್ಟುಕೊಂಡಿದ್ದೀವಿ ನಾವು. ಇದೇ ಗುರು ಪೂರ್ಣಿಮೆಗೆ ಜುಲೈ 5ನೇ ತಾರೀಕು ನಾವು ಸನ್ಯಾಸ ಸ್ವೀಕಾರ ಮಾಡಿ 25 ವರ್ಷ ಆಗಿದೆ. ನಿಮ್ಮ ಮಣ್ಣಿಗೆ ಹೂವ ತರಲದ ಹುಲ್ಲ ತಾರಿನ ಅನ್ನುವಂತ ಬದುಕನ್ನು ನಾವು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತಿಗೂ ಪೀಠದಲ್ಲಿ ಒಂದೇ ಒಂದು ಚೆಕ್ ಸೈನ್ ಮಾಡಿಲ್ಲ, ಹಣಕಾಸಿನ ವ್ಯವಹಾರವನ್ನ ನಾವು ಮಾಡಿಲ್ಲ. ಶ್ವಾಸದ ಎಲ್ಲ ಲೆಕ್ಕವನ್ನು ಕೊಟ್ಟಿದ್ದೇವೆ. ನನಗೆ ದೀಕ್ಷೆ ಕೊಟ್ಟಂತ ಹಾಲಗೇರಿ ಅನ್ನದಾನ ಮಹಾಸ್ವಾಮಿಗಳು ಅವರು ಅನೇಕ ಮಠಗಳ ಪೀಠಾಧ್ಯಕ್ಷರಿದ್ರು. ಅವ್ರ ಪೀಠಾಧ್ಯಕ್ಷರ ಅವ್ರ ದೀಕ್ಷೆನ ಕೊಟ್ಟರಲ್ಲ 20 ಏಪ್ರಿಲ್ 2018ಕ್ಕೆ ಹಂಪಿ ಮಠಕ್ಕೆ ಅವರಿದ್ದಾರೆ, ಕೊಟ್ಟೂರು ಮಠಕ್ಕೆ ಅವರಿದ್ದಾರೆ, ಹಾಲಗೇರಿಗೆ ಅವರಿದ್ದಾರೆ. ಅವರೇ 60ಕ್ಕೂ ಹೆಚ್ಚು ಮಠದ ಮಠಾಧೀಶರಿದ್ರು. ವಿದೌಟ್ ಎನಿ ಕಂಡೀಷನ್ ನಮಗೆ ಸಂಪುಟ ಪತ್ರ ಕೊಟ್ಟಿದ್ದಾರೆ. ಶ್ವಾಸವನ್ನು ಹೋಗಲೇ ಮಾಡಿದ್ದಾರೆ. ಆ ಎಲ್ಲ ಶ್ವಾಸ ಏನು ಕಷ್ಟಪಟ್ಟು ಬೆವರು ಸುರಿಸಿ ಯೋಗವನ್ನು ಹಿಡ್ಕೊಂಡು ಹಣವನ್ನು ಗಳಿಸಿದ್ವಲ್ಲ, ಆ ಹಣವನ್ನ ತಂದು ಇದಕ್ಕೆ ಉಪಯೋಗಿಸ್ಕೊಂಡಿವಿ. ಇಲ್ಲಿರುವಂತ ಪ್ರತಿಯೊಂದು ಗಿಡಗಳು ಅಂತಂದ್ರೆ ಬಸವನಗಳ ದೇವ್ರ ಕಂಡ್ರು. ಆ ಗಿಡದ ಕೆಳಗೆ ಕುತ್ಕೊಂಡು ಜೀವನ ಪ್ರಾಣ ಗಿಡ ಕಿವಿ ಕೊಟ್ಟು ಕೇಳಿ ಯಾರ ಗಿಡ ಹಚ್ಚಾರ ಅಂತ ಹೇಳ್ತಾವ ಗಿಡಗಳು, ಮಾವಿನ ಗಿಡಗಳು. ಇಲ್ಲಿರುವಂತ ನಮ್ಮ ರೂಮು ಅವೆಲ್ಲ ಚೆಕ್ ಮೂಲಕ ದುಡ್ಡು ಕೊಟ್ಟಿವಿ ನಾವು ಶ್ವಾಸ ಕಡೆಯಿಂದ. ರೂಮ್ ಒಂದು ಹಾಕುವಂತ ಚೇರ್, ಈ ಚೇರ್ ಹಿಡ್ಕೊಂಡು ಯಾರೊಬ್ಬರ ಕಡೆಯಿಂದ ದುಡ್ಡಿಸ್ಕೋದು ಎಲ್ಲವನ್ನ ಇಲ್ಲೇ ಕೊಟ್ಟಿವಿ ನಾವು. ಇದು ನಮ್ಮ ವಚನ. ಇದು ಹಣ ಮಾಡ್ಬೇಕಂತ ನಾವಿಲ್ಲಿ ಬಂದಿಲ್ಲ ಪೀಠಕ್ಕೆ. ಇಷ್ಟೆಲ್ಲ ಜಗತ್ತನ್ನ ತಿರುಗಾಡಿದವರು ನಾವು. ಆದ್ರೆ ಈ ಸಮಾಜಕ್ಕೆ ದಿಕ್ಕಿಲ್ಲ ಸಂದರ್ಭದಲ್ಲಿ, ಯಾರೊಬ್ಬರು ಸ್ವಾಮಿ ಮಠಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ ಅನ್ಕಂಡೀಷನ್ ಆಗಿ ಯಾವುದೇ ಕಂಡೀಷನ್ ಇಲ್ಲದೆ ಈ ಮಠದ ಪೀಠದ ಪೀಠಾಧಿಪತಿಗಳಾಗಿ ಪ್ರಾಮಾಣಿಕವಾಗಿ ಮಠವನ್ನ ಈ ಪೀಠವನ್ನ ಬೆಳೆಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ನಾವು ಈ ಪೀಠಕ್ಕೆ ಬಂದ ಮೇಲೆ ಅನೇಕರು ನಮಗೆ ಏನು ಟ್ರಸ್ಟಿಗಳಿದಾರಲ್ಲ, ನಾ ಬಂದ ಫಸ್ಟ್ ಮೀಟಿಂಗ್ ಅವರು ಲೆಕ್ಕ ಕಳೆದು ಲೆಕ್ಕ ಕೊಡ್ತಾ ಇರ್ಲಿಲ್ಲ. ಅವ್ರವ್ರು ಜಗಳಾಡ್ತಾ ಇದ್ರು. ಒಂದು ದಿನ ಒಂದು ಮೀಟಿಂಗ್ ಶಾಂತವಾಗಿ ಹೋಗಿಲ್ಲ. ಪ್ರತಿ ಮೀಟಿಂಗ್ ನಲ್ಲಿ ಅದೇ ಜಗಳ ಜಗಳ ಜಗಳ. ಅವ್ರು ಜಗಳಾಡೋರು, ಮಾತಾಡೋರು, ಹೋಗೋರು, ಇವರಿಬ್ಬರು ಬರೋರು ಬಂದು ನಮಗ ಹಂಗ ಹಿಂಗ ಹೇಳಕ್ ಶುರು ಮಾಡಿದ್ರು. ನಾವ್ ಮಾತಾಡ್ಕೊಂಡು ಜಗಳ ಹೋಗ್ತಾರಪ್ಪ, ಇರೋರು ಯಾರಪ್ಪ ಅಂತೇಳಿ ನಮಗೂ ಅನಿವಾರ್ಯ. ಇದೇ ಉಮಾಪತಿ, ಇದೇ ಚಂದ್ರಶೇಖರ್ ನಮ್ಮ ಹತ್ರ ಬಂದು ಬುದ್ಧಿ ಇದಕ್ಕೆ ಸೈನ್ ಮಾಡ್ರಿ, ನಿಮಗೆ ಬ್ಯಾಂಕಿಗೆ 3 ಜನದಲ್ಲಿ ಸೈನ್ ಇರ್ತಾರೆ, ಇಬ್ರು ಕಂಪಲ್ಸರಿ ನೀವೊಬ್ರು ಸೇರಿ ಅಂತ ಹೇಳಿದ್ರು. ನಾವ್ ಹೇಳಿದ್ವಿ, ನಮ್ಮ ಅಗ್ನಿಶಿಗಳು ಹಣವನ್ನು ಚೋಳ್ ಅಂತಿದ್ರು. ನಮ್ಮ ಗುರುಗಳು ಯಾರ ಕೊಟ್ಟು 1 ರೂಪಾಯಿ ತೋತಿದ್ರು.
ಅದಕ್ಕೆ ಹಣಕಾಸಿನ ವ್ಯವಹಾರದಲ್ಲಿ ನಾನು ಇರಬಾರ್ದು ಅಂತ ಹೇಳಿ ಅವತ್ತೇ ನಾನು ರಿಜೆಕ್ಟ್ ಮಾಡಿದೆ. ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ಒಂದು ಚೆಕ್ಗೆ ಸೈನ್ ಮಾಡಿಲ್ಲ, ಹಣಕಾಸಿನ ವ್ಯವಹಾರವನ್ನು ಮಾಡಿಲ್ಲ. ಯಾರೇ ಏನೋ ದುಡ್ಡು ಕೊಟ್ಟರಲ್ಲ ಅದೆಲ್ಲ ಅವ್ರ ಕೈ ಕೊಟ್ಟೆ. ನಾನು ಹೇಳಲಿಕ್ಕೆ ರೆಡಿ ಇದ್ದೀನಿ. ನಾನು ಬಹಳ ಮುಕ್ತವಾಗಿದ್ದೀನಿ. ನನ್ನ ಚಾನಬ್ ಏನಂತಂದ್ರೆ ಎಲ್ಲ ಕಡೆ ಕರ್ನಾಟಕದಲ್ಲಿ ಪರಮೇಶ್ವರ್ ಗೌಡ್ರೆ ನೀವೊಂದು ಸಮಿತಿಯನ್ನ ಮಾಡ್ರಿ. ಒಂದು ಸಮಿತಿ ಏನಂತಂದ್ರೆ ಸ್ವಾಮಿಗಳು ಏನಾದ್ರೂ ಆಸ್ತಿಯನ್ನ ಮಾಡಿದ್ರೆ ನಮ್ಮ ಹೆಸರ ಮೇಲೆ 1 ಇಂಚು ಭೂಮಿ ಇಲ್ಲ, ನಮ್ಮ ಶ್ವಾಸ ಹೆಸರ ಮೇಲೆ ಸ್ವಂತ 1 ಇಂಚು ಭೂಮಿ ಇಲ್ಲ, ನೀವೇ ಒಂದು ಕಮಿಟಿ ಮಾಡಿ ನಾವು ಇಡೀ ಕರ್ನಾಟಕ ಸುತ್ತಿ ಎಲ್ಲಾದ್ರೂ ಏನಾದ್ರೂ ಹಣ ಇಟ್ಟಿದವ, ಎಲ್ಲಾದ್ರೂ ದುಡ್ಡು ಇಟ್ಟಿದೀವ, ಆಸ್ತಿ ಮಾಡಿದೀವ, ಬೇನಾಮಿ ಮಾಡಿದವನು ನೀವೇ ಒಂದು ತನಿಖೆಯನ್ನ ಮಾಡಿ ಸರ್ಕಾರದಿಂದ ಆಗಲಿ ಅಂತೀನಿ. ನಾನು ಅಷ್ಟೊಂದು ನಾನು ಪಾರದರ್ಶಕವಾಗಿದ್ದೀನಿ. ಆ ಪಾರದರ್ಶಕ ಇರ್ಬೇಕಂತಾನೆ ಇಷ್ಟೆಲ್ಲ ಆಗ್ತದಿಲ್ಲ, ನನಗೇನು ಮಾತಾಡಕ್ ಆಗ್ತಿರ್ಲಿಲ್ಲ. ಹರಿಹರ ತಾಲೂಕಿನ ಹೋಗಲ್ಲ ನೋಡ್ಕೊಂಡಿದ್ದಾರೆ. ಹರಿಹರ ತಾಲೂಕೆ ಶಿವಶಂಕರ್ ಅವ್ರ ಬಗ್ಗೆ ನಮಗೆ ಒಂದು ಇಲ್ಲ. ಆದ್ರೆ ಶಿವಶಂಕರ್ ಅವರನ್ನ, ಯತ್ನಾಳ್ ಅವರನ್ನ ನಾನು ಬಹಳ ಇಷ್ಟಪಡ್ತೀನಿ. ಯಾಕೆ ಇಷ್ಟಪಡ್ತೀನಿ ಅಂತಂದ್ರೆ ಅವರು ನೇರ ನಿಷ್ಠೂರ ದ್ರಾಕ್ಷಿಣ್ಯ ಪರ ಶರಣ, ಆರಿಗೂ ಅಂಜುವವನಲ್ಲ. ಅವರು ಟೀಕೆ ಮಾಡಿದ್ದಾರೆ ಯಾರಿಗೆ ಅಂತಂದ್ರೆ ನಮ್ಮ ಗುರುಗಳು ಚಂದ ಆಗೋಬೇಕು, ನಮ್ಮ ಗುರುಗಳು ಇನ್ನು ಸಮಾಜಕ್ಕೆ ಸರಿಸಬೇಕು ಅಂತ ಹೇಳಿ ಬೇರೆ ಯಾರು ಟೀಕೆ ಮಾಡಿಲ್ಲ, ನನ್ನ ಟೀಕೆ ಮಾಡಿದ್ದಾರೆ. ಅವರು ಒಳಗೊಂದು ಹೊರಗೊಂದಿಲ್ಲ, ಅಂತರಂಗ ಬಹಿರಂಗ ಎರಡೂ ಶುದ್ಧ ನಾವು. ಹಾಗಾಗಿ ಅವ್ರು ಏನೇ ಟೀಕೆ ಮಾಡಿದ್ರು ಯಾವತ್ತೂ ನಾನು ಒಂದು ಅಪಶಬ್ದ ಮಾತಾಡಿಲ್ಲ. ಯಾಕಂತಂದ್ರೆ ಇವ್ರು ಏನೇ ಮಾತಾಡಿದ್ರೆ ಇವ್ರು ಪ್ರೊವೋಕ್ ಮಾಡ್ತಿದ್ರು, ಹಂಗ್ ಮಾತಾಡ್ರಿ ಹಿಂಗ್ ಮಾತಾಡ್ರಿ ಅಂತ ಹೇಳಿ. ಆದರೆ ನಾನು ಅದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡಿದ್ದೇನೆ. ಅವರು ಇವರು ನನ್ನನ್ನು ಎಚ್ಚರ ಮಾಡಿದ್ದಾರೆ. ನನಗೆ ಟೀಕೆಗಳ ಮಾಡುವ ಮೂಲಕ ನನ್ನ ಎಚ್ಚರ ಮಾಡಿದ್ದಾರೆ. ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವಾಗ ಅವ್ರು ಮಾಡಿದ ಪ್ರತಿಯೊಂದು ಟೀಕೆಗಳು ನನ್ನ ಶಿಲೆಯನ್ನ ಮಾಡಿದ್ದಾರೆ. ನನ್ನ ನಿಜವಾದಂತಹ ಶಿಲ್ಪಿಗಳು ಅಂತಂದ್ರೆ ಯಾರೆಲ್ಲ ಟೀಕೆಯನ್ನು ಮಾಡಿದ್ದಾರೆ ಅವರೇ ನನ್ನ ಶಿಲ್ಪಿಗಳು. ನನ್ನ ಮೂರ್ತಿ ಮಾಡ್ಬೇಕಂತಿದ್ದಾರೆ. ಯಾಕಂತಂದ್ರೆ ನಾನು ವ್ಯಕ್ತಿಯಲ್ಲ, ಈ ಸಮಾಜದ ಸಂಪತ್ತು. ಅದಕ್ಕೆ ನಾವು ಹೇಳಿದ್ವಿ ಪಂಚಮಸಾಲಿ ಸಮಾಜವೇ ನನ್ನ ಸರ್ವಸ್ವ, ಅದೇ ನನ್ನ ಉಚ್ಛ್ವಾಸ ನಿಶ್ವಾಸ. ನೀವೇ ಭಕ್ತರೇ ನನ್ನ ಭಗವಂತ. ನಾವು ಯಾರ ಋಣದಲ್ಲಿ ಇಲ್ಲ, ಆದ್ರೆ ಭಕ್ತರ ಋಣದಲ್ಲಿ ನಾನಿದ್ದೇನೆ. ಈ 12 ಜನ ನೋಡಿ ನಮ್ಮ ಮಠಕ್ಕೆ ಬಂದಿಲ್ಲ, 80 ಲಕ್ಷ ಅಖಂಡ ಪಂಚಮಸಾಲಿ ಭಕ್ತರು ನೋಡಿ ಬಂದಿದ್ದೇನೆ. ನಿಮ್ಮ ಮನೆಗೆ ಬಂದಿದ್ದೇನೆ. ನೀವು ಅನ್ನ ಕೊಟ್ಟಿದ್ರಿ, ಜೋಳದ ಮುದ್ದೆ ಕೊಟ್ರಿ, ಜೋಳದ ರೊಟ್ಟಿ ಕೊಟ್ರಿ, ರಾಗಿ ಮುದ್ದೆ ಕೊಟ್ರಿ, ಅಂಬ್ಲಿ ಕೊಟ್ಟಿದ್ರಿ. ಆ ಅಂಬ್ಲಿ ನನ್ನ ಶರೀರದೊಳಗೆ ಹೋಗಿ ರಕ್ತ ಆಗಿ ಇವತ್ತು ಶಕ್ತಿಯಾಗಿ ನಿಂತಿದೆ. ಹಾಗಾಗಿ ನಾವೇನಾದ್ರೂ ನತಮಸ್ತಕ ಆಗಿದ್ರೆ ನಿಮ್ಮ ಸಮಾಜಕ್ಕೆ ನಾನು ನನ್ನ ಮನೆಯನ್ನು ಬಿಟ್ಟಿದ್ದೇನೆ. ನಾನು ಈ ಮಠಕ್ಕೆ ಆದನಿಂದ ನನ್ನ ತಂದೆ ತಗಳ್ಯಾರಪ್ಪ ಅಂದ್ರೆ ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ. ಕಳೆದ 2.5 ವರ್ಷದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ, ಅವರು ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾ ನನಗೆ ಗೊತ್ತಾದ ಮೇಲೆ, ಪ್ರಕಾಶ್ ಪಾಟೀಲ್ ಅವರು ಬಂದ ಮೇಲೆ, ಡಾಕ್ಟರ್ ರಾಜ್ಕುಮಾರ್ ಅವರು ಬಂದ ಮೇಲೆ ಇನ್ನೂ ಅನೇಕ ವಿಚಾರವನ್ನು ಹೇಳ್ತೀನಿ, ಸಂಕ್ಷಿಪ್ತ ಹೇಳ್ತೇನೆ. ತಿಂಗಳ ಖರ್ಚು 4 ಲಕ್ಷ. ಯಾವ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಕಾಶ್ ಪಾಟೀಲ್ ವಹಿಸ್ಕೊಂಡ್ರು, 4 ಲಕ್ಷ ಹೋಗಿತ್ತು, 1.5 ಲಕ್ಷ ಬಂತು. ಯಾಕಂದ್ರೆ ನನಗೆ ವ್ಯವಹಾರ ಸ್ವಾಮಿ ಅಲ್ಲ. ನನಗೆ ವ್ಯವಹಾರ ಗೊತ್ತಿಲ್ಲ, ಯಾಕಂದ್ರೆ ಕಲ್ತಿಲ್ಲ. ನಾನು ಯಾವ ಮಠದಲ್ಲಿ ಕಲ್ತಿಲ್ಲ. ನಾನು ಕಲ್ತಿದ್ದರೆ ಯೋಗವನ್ನು ಕಲ್ತಿದ್ದೇನೆ, ವಚನ ಕಲ್ತಿದ್ದೇನೆ, ಆಧ್ಯಾತ್ಮವನ್ನು ಕಲ್ತಿದ್ದೇನೆ, ಧಾರ್ಮಿಕ ಸಂಸ್ಕಾರವನ್ನು ಕಲ್ತಿದ್ದೇನೆ. ನನ್ನ ಸಂಪತ್ತು ಯಾಕಂದ್ರೆ ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ, ಅಂತಪ್ಪ ದಿವ್ಯ ರತ್ನವನ್ನಿ ಅಲಂಕರಿಸಿದ ನಿನ್ನ ಬಿಟ್ಟು ಶ್ರೀಮಂತರಿಲ್ಲ ಅಂತೇಳಿ ನಮ್ಮ ಕನಸು ಒಂದೇ, ಗುರುಗಳು ಬಡವರಾಗಿರ್ಬೇಕು, ಭಕ್ತರು ಶ್ರೀಮಂತರಾಗಿರ್ಬೇಕು ಅನ್ನೋದು. ನೀವೆಷ್ಟು ಶ್ರೀಮಂತರಾಗಿದ್ರೆ ಅದಕ್ಕೆ ಯಾವತ್ತೇ ಯಾವುದೇ ಮನೆಗೆ ಹೋದ್ರು, ಯಾವುದೇ ಊರಿಗೆ ಹೋದ್ರು, ಎಲ್ಲಿ ಹೋಗಿದ್ದೀನಿ ಪ್ರವಾಸ ಮಾಡಿ ಕೇಳ್ರಿ, ಅಲ್ಲೇ ದುಡ್ಡು ಕೊಟ್ಟು ಅಲ್ಲೇ ವಾಪಸ್ ಬರ್ತೀನಿ. ನಾನು ಇವತ್ತಿಗೂ ವಾಪಸ್ ದುಡ್ಡು ಮಠಕ್ಕೆ ತಂದಿಲ್ಲ. ನಾನು ಕಾಣಿಕೆ ಪೀಠಕ್ಕೆ ಏನಾದ್ರು ದಾಸೋಹ ಕೊಟ್ಟರೆ ಅದರಲ್ಲಿ ಒಪ್ಪಿಸಿದ್ದೇನೆ. ಇವತ್ತು ಪೀಠಕ್ಕೆ ಬಂದ ಮೇಲೆ
ಅವ್ರು ಹೇಳ್ತಿದ್ರು ನಾವೇ ಮಠಕ್ಕೆ ದುಡ್ಡು ಮಾಡಕತ್ತೀವಿ, ನಾವು ಕಟ್ಟಿ ನಾವು ರನ್ ಮಾಡಕತ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಪೀಠಕ್ಕೆ ಬಂದ ಮೇಲೆ ಹರಜಾತ್ರೆ ಶುರು ಮಾಡಿದ ಮೇಲೆ ಯಾವುದೇ ಊರಲ್ಲಿ 33,000 ರೂಪಾಯಿ ಕೊಟ್ರೆ 25,000 ರೂಪಾಯಿ ನಿತ್ಯ ದಾಸ ಯೂಸ್ ಮಾಡ್ಕೊಂಡು ಮ್ಯಾಗಿನ 8,000 ರೂಪಾಯಿ ಹರಜಾತ್ರೆ ಯೂಸ್ ಮಾಡ್ಕೊಂಡಿವಿ, ಭಕ್ತರು ಕೊಟ್ಟದ್ದು. ಹಾಗಾಗಿ ಆ ಹಣ ಇವತ್ತು 1,70,00,000ಕ್ಕಿಂತ ಸ್ವಲ್ಪ ಅಧಿಕ ಆಗಿದೆ. ಆ ಹಣದ ಬಡ್ಡಿ ಹಣದಲ್ಲೇ ಇವತ್ತು ಮಠ ರನ್ ಆಗ್ತಾ ಇದೆ, ಯಾರೊಬ್ಬರ ದಾಸೋಹ ಆಗ್ತಾ ಇದೆ. ಮಠದಲ್ಲಿರುವಂತ ಎಲ್ಲ ಎಂಪ್ಲಾಯಿಗೆ ಅದರಲ್ಲೇ ಪಗಾರವನ್ನ ಸಂಬಳವನ್ನು ಕೊಡ್ಲಾಗ್ತಾ ಇದೆ. ಆ 4 ಲಕ್ಷ ಅಂತ ಹೇಳ್ತಾ ಇದ್ರಲ್ಲ, ಆ 4 ಲಕ್ಷನ 10 ಕೋಟಿ ಏನಾದ್ರಲ್ಲ ಅದರಲ್ಲಿ ಸೇರ್ಸ್ಯಾರ. ಅದರಲ್ಲಿ 2.5 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಗುಳುಂ ಮಾಡ್ಕೊತ ಬಂದಾರ. ಅದ್ರ ಜೊತೆಗೆ ನಮ್ಮ ಅರುಣ್ ಕುಮಾರ್ ಪೂಜಾರ್, ನಾನೇ ಸಾಕ್ಷಿ, ಅವರು MLA ಆಗಿದ್ದು 2019 ಡಿಸೆಂಬರ್ ನಲ್ಲಿ. ಅಂದಿನಿಂದ 2023 ಏಪ್ರಿಲ್ ವರೆಗೂ ಕೂಡ ತಿಂಗಳ 4 ಲಕ್ಷ ಹಣವನ್ನ ಕೊಟ್ಟಿದ್ದಾರೆ. ಅದು ಗೊತ್ತಿದೆ, ಅದನ್ನ ಯಾರೊಬ್ಬರಿಗೂ ಹೇಳಿರ್ಲಿಲ್ಲ. ಯಾಕೆ ನನಗೆ ಹೇಳಿದ್ರು, ನೀವು ಹಣಕಾಸು ವ್ಯವಹಾರ ಇಲ್ಲಕ್ ಹೋಗ್ಬೇಡ್ರಿ, ಅದನ್ನ ಮಾಡ್ಲಕ್ ಹೋಗ್ಬೇಡ್ರಿ ಅಂತ ಹೇಳಿ. ಒಂದ್ ಕಡೆಗೆ ಟ್ರಸ್ಟ್ ಹೇಳ್ತಾರೆ ಈ ಶಿಕ್ಷಣ ಸಂಸ್ಥೆ ಕಟ್ಟಬೇಕು, ಬಡ ವಿದ್ಯಾರ್ಥಿ ಅನುಕೂಲ ಆಗಬೇಕು ಅಂತ ಹೇಳ್ತಾರೆ. ಹರ ಸಿಂಬಲ್ ಯೂಸ್ ಮಾಡ್ತಾರೆ, ಮಹಾನ್ ತಪ್ಪುಗಳ ಹೆಸರು ಯೂಸ್ ಮಾಡ್ಕೊಂಡು ಹರ ಎಜುಕೇಶನ್ ಟ್ರಸ್ಟ್ ಮಾಡ್ಕೊಂಡು ಅದನ್ನ ತಮ್ಮ ಪರ್ಸನಲ್ ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ. ದಾವಣಗೆರೆಯಲ್ಲಿ 23 ವರ್ಷ ಆಯ್ತು ಜಿಲ್ಲಾಧ್ಯಕ್ಷ ಆಗಿ ಉಮಾಪತಿ. ಇವತ್ತು 23 ವರ್ಷ ಆದಲ್ಲಿ ಒಬ್ಬರು ಜಿಲ್ಲಾಧ್ಯಕ್ಷ ಕ್ರಿಯೇಟ್ ಮಾಡಕ್ಕಾಗಿಲ್ಲ. ಇವತ್ತು ಪೀಠದ ಪ್ರಧಾನ ಧರ್ಮಶಿ ಅವರದು, ಅಲ್ಲಿ ಹರ ಎಜುಕೇಶನ್ ಅಧ್ಯಕ್ಷರ ಅವ್ರೆ, ಇನ್ನೊಂದು ಜಿಲ್ಲಾಧ್ಯಕ್ಷರವ್ರೆ. ಜಿಲ್ಲೆಗೆ ಹೋಗ್ಬಿಟ್ರೆ ಹೋಗ್ಲಕ್ ಹೋಗ್ಬಿಡ, ಅಲ್ಲಿ ಹೋಗ್ಲಕ್ ಹೋಗ್ಬಿಡ, ಬೇರೆ ಜಿಲ್ಲೆಗೆ ಹೋಗ್ರಿ ಅಂತ. ಮತ್ತೆ ಒಂದ್ ಹೇಳ್ತಾರೆ ಹಂಗಿರ್ಬೇಕು. ಒಂದು ಸಲ ಒಳಗಡೆ ಪಂಚಾಚಾರ ಹಿಂಗಂತ ನಮ್ಮ ಮುಂದೆ ಬೈದ್ರು. ಪಂಚಪೀಠ ಅವ್ರೆ ನಮ್ಮ ಪರ್ಸನಲ್ ಬ್ಯಾಂಕ್ ಅಕೌಂಟ್ ಹೇಳಿವೆ, ಹಂಗ್ ಕೊಡ್ತೀವಿ. ಅವರು ಕೂಡ ಈ ಮಠದ ಟ್ರಸ್ಟಿ ಆದ್ರೆ ಇಲ್ಲಿವರೆಗೆ ಅವ್ರ ಸ್ವಂತ ಬ್ಯಾಂಕ್ ಟ್ರಸ್ಟ್ ಇದಕ್ಕೂ ಅಕೌಂಟ್ ಕೊಡ್ಲೇಬೇಕು. ಯಾಕೆ ಅದನ್ನ ತಿಂದು ಬೈದಿದ್ದಾರೆ ಅಂತ ಹೇಳ್ತಾರೆ ಭಕ್ತರು. ಇದನ್ನ ನಾವ್ ಹೇಳ್ತಾ ಇಲ್ಲ. ಹಣಕಾಸಿನ ಅವ್ಯವಹಾರ ಎಷ್ಟಾಗಿದೆ 2008 ಸ್ವತಃ ಬಾವಿಬೆಟ್ಟಪ್ಪರು ಇಲ್ಲಿ 49 ನಿಮಿಷಗಳ ಕಾಲ ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಮತ್ತೇನು ಹೇಳುವುದಿಲ್ಲ, ಹಿಂಗೆ ಹೇಳಿ 49 ನಿಮಿಷ ಮಾತಾಡಿದರೆ. ಅವತ್ತಿಂದ ಇಲ್ಲತನ ಎಷ್ಟು ಹಣ ಹೊಡೆದ್ರು, ಯಾರ ಫೋರ್ಜರಿ ಮಾಡಿದ್ರು ಎಲ್ಲವನ್ನ ಅವ್ರು ಹೇಳಿದಾರಲ್ವಾ, ಈಗಾಗಲೇ ದಾಖಲೆ ಇದೆ. ಅದು ಬಿಟ್ಟು ನೆಕ್ಸ್ಟ್ ಉಲ್ಟಾ ಇದನ್ನ ನಾನು ಹೇಳ್ತಾ ಇಲ್ಲ, ನಮ್ಮ ಮಹಾನ್ ಅಜ್ಜರೇ ಡೈರಿ ಬರೆದು ಹೋಗಿದ್ದಾರೆ. ಅದನ್ನ ನೀವು ಓದಿ ಹೋಗ್ಬೇಕು. ಎಷ್ಟವ್ರು ಚಿತ್ರ ಕೊಟ್ರೆ ಸಿದ್ಲಿಂಗ ಸ್ವಾಮಿಗಳು, ಸದ್ಗುಣ ಸ್ವಾಮಿಗಳು, ಬಹಳ ಒಳ್ಳೆಯ ಸ್ವಾಮಿಗಳು, ಅವರಿಗೆ ನಮ್ಗೆ ಬಹಳ ಅವಿನಾಭ ಸಂಬಂಧ ಇತ್ತು. ಮಹಾಂತಜರ್ ಬಹಳ ಅವಿನಾಭ ಸಂಬಂಧ ಇತ್ತು. ಅವತ್ತವ್ರನ್ನ ಹೊರ ಹಾಕಿದಾಗ ಬಹಳ ಖಂಡಿತವಾಗಿ ನಾನು ತಿರಸ್ಕಾರ ಮಾಡಿದ್ದೇನೆ. ಅವತ್ತು ಸಮಾಜ ಅಷ್ಟೊಂದು ಜಾಗೃತ ಆಗಿರ್ಲಿಲ್ಲ. ಬೇಕಂತ ಅವ್ರಿಗೆ ಸಿಗಿಸಿ ಮಾಡಿದ್ರು. ನಾನು ಮಲ್ಕೊಳ್ಳೋದು ಅರ್ಧ, 6-3 ಕೂಡಿಸಿದ್ರು 3-3 ಅಷ್ಟೇ. ನಾನು ಇವತ್ತು ಹೇಳ್ತೇನೆ, ಸಿದ್ಲಿಂಗ ಸ್ವಾಮಿಗಳು ಇವತ್ತಿನ ಕೋರ್ಟ್ನ ಕೇಸ್ನಲ್ಲಿದೆ. ನಾವೆಲ್ಲ ಪಂಚಮಸಾಲಿ ಸ್ವಾಮಿಗಳು ಎಲ್ಲ ಒಂದು. ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ನಮ್ಮವರೇ. 18 ವರ್ಷ ಹಗಲ ರಾತ್ರಿ ಊಟಂದೆ ನಿದ್ದೆ ಇಲ್ಲದೆ ಓಡಾಡಿದ್ದಾರೆ. ಅವರ ಶ್ರಮ ಈ ಸಮಾಜಕ್ಕಿದೆ. ಒಬ್ಬ ತಾಯಿ ನನ್ನ ಮಗ ದಷ್ಟಪುಷ್ಟ ಆಗ್ಲಿ ಅಂತ ಹೇಳಿ ರೊಟ್ಟಿ ಮಾಡಿ, ಸಾಂಬಾರ್ ಮಾಡಿ, ಪಲ್ಯ ಮಾಡಿ ತಟ್ಟೆಯೊಳಗೆ ಕೊಟ್ರೆ ಆ ಮಾಡುವಾಗ ಒಂದು ಕೂದಲು ತಟ್ಟೆಯೊಳಗೆ ಬೀಳ್ತತೆ. ತಟ್ಟೆಯಿಂದ ಬಿದ್ದಂತ ಕೂದಲ ತೆಗೆದು ನಾವು ಪ್ರಸಾದ ಮಾಡಕೋಣ, ತಟ್ಟೆನ ಚೆಲ್ಲುವುದಲ್ಲ ಅವನ ಮುಂದೆ. ಇವತ್ತು ಇವ್ರು ಮಾಡ್ತಾ ಇರೋದು ತಟ್ಟೆಯನ್ನ ಚೆಲ್ಲುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಪಂಚಮಸಾಲಿ ಸಮುದಾಯದ ಸ್ವಾಮಿಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಕೂಡಲ ಸಂಗಮ ಸ್ವಾಮಿಗಳಿಗೆ ಇವತ್ತು ಏನಾಗಿದೆ ನಿಮ್ಗೆ ಗೊತ್ತಿದೆ, ಹೆಂಗೆ ಷಡ್ಯಂತ್ರ ಆಗಿದೆ ಗೊತ್ತಿದೆ. ಯಾಕಂದ್ರೆ ಈ ಮಠಗಳು ಪ್ರಭಾವ ಆಗ್ತಾ ಇದ್ದಾವೆ. ಸ್ವಲ್ಪ ವರ್ಷಗಳು ಇತ್ತೀಚಲಾಗಿ ಪಂಚಮಸಾಲಿ ಹೆಂಗೆ ಗುಜರಾತ್ ನಲ್ಲಿ ಪಟೇಲ್ ಇದ್ದಾರೆ,
ಆಂಧ್ರದಲ್ಲಿ ಕಾಪು ಇದ್ದಾರೆ, ಹರಿಯಾಣದಲ್ಲಿ ಜಾಟ್ ಇದ್ದಾರೆ, ರಾಜಸ್ಥಾನದಲ್ಲಿ ಗುಜ್ಜರ್ ಇದ್ದಾರೆ, ಹಂಗೆ ಕರ್ನಾಟಕದಲ್ಲಿ ಯಾರಿದ್ದಾರೆ? ಪಂಚಮಸಾಲಿಗಳಿದ್ದಾರೆ. ಈ ಸಮಾಜ ಜಾಗೃತ ಆಗಬಾರದು, ಈ ಸಮಾಜವನ್ನ ಮುಗಿಸ್ಬೇಕು ಅಂತ ಹೇಳಿ ಒಂದು ಕಡೆಗೆ ನಮ್ಮ ರಾಜಕೀಯ ನಾಯಕರನ್ನ, ನಮ್ಮ ಸಮಾಜದ ಉದ್ಯಮಿಗಳನ್ನ ಮತ್ತು ಸ್ವಾಮಿಗಳನ್ನ ಮುಗಿಸುವಂತ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ನಮಗೆ ಅನ್ನ ಕೊಟ್ಟವನು, ನಮಗೆ ಈ ಧಾರ್ಮಿಕ ಸ್ವತಂತ್ರ ಕೊಟ್ಟಂತ ಬಸವಣ್ಣವರ ಫೋಟೋ ಹಾಕಿ ಕೊಟ್ಲಿ, ಬೇರೆ ಯಾರಲ್ಲ, ಇದೇ ಉಮಾಪತಿಯವರು, ಇದೇ ಬಾಳಬೆಟ್ಟಪ್ಪ ಅವರು, ಇದೇ ಬಸವರಾಜ ದಿಂಡರವರು ಯಾವ ಕಾರಣಕ್ಕೂ ಬಸವಣ್ಣನ ಫೋಟೋ ಹಾಕಂಗಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸಾಕ್ಷಿ. ಈಗ ಒಂದು 3 ತಿಂಗಳಾಗಿದೆ ನಮ್ಮ ರೂಮ್ ಒಳಗೆ ಬಸವಣ್ಣ ಫೋಟೋ ಹಾಕಿದ್ದೇವೆ ನಾವು. ಓಂ ಶ್ರೀಗುರು ಬಸವಲ್ಲ ಅಂತ ಹೇಳಂಗಿರ್ಲಿಲ್ಲ. ನಾವು ಮತ್ತು ರಾಜ್ಯಾಧ್ಯಕ್ಷರು ಸೋಮನಗೌಡ ಪಾಟೀಲರು ಪ್ರವಾಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಜಾತಿಗಣತಿ ಬಂತು, ಅವಾಗ 17 ಜಿಲ್ಲೆಗಳಿಗೆ ಪ್ರವಾಸವನ್ನ ಮಾಡಿ ಅವರು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬಂದು ಇಲ್ಲಿ ಟ್ರಸ್ಟ್ ಕೂತ್ಕೊಂಡ್ರೆ, ನೀವ್ ಯಾವ ಕಾರಣಕ್ಕೂ ಹಿಂದೂ ಅನ್ನಬಾರದು, ನೀವ್ ಯಾವ ಕಾರಣಕ್ಕೂ ಲಿಂಗಾಯತ ಅನ್ನಬಾರದು. ಇವತ್ತು ಡಾಕ್ಟರ್ ಇದಾರೆ, ಎಲ್ಲರೂ ಸಾಕ್ಷಿ ಇದಾರೆ, ಸೋಮಣ್ಣ ಹಿಡ್ಕೊಂಡು ಎಲ್ಲರೂ ಇದಾರೆ. ನಾವ್ ಹಿಂದೂ ಅನ್ನಬಾರ್ದಂತೆ. ನಮ್ಮ ಜಾತಿ ಸರ್ಟಿಫಿಕೇಟ್ ಎಲ್ಲ ಹಿಂದೂ ಲಿಂಗಾಯತ ಇದೆಯಲ್ಲ, ಅದನ್ನ ನಾವು ಹಿಂದೂ ಧರ್ಮ, ಹಿಂದೂ ಜಾತಿ ಲಿಂಗಾಯತ್ ಪಂಚಮಸಾಲಿ ಎಂದಾಗ ಅದನ್ನ ಎಲ್ಲರೂ ಪ್ರಬಲವಾಗಿ ವಿರೋಧ ಮಾಡಿದ್ರು. ಅವಾಗ ಅನೇಕ ಜನ ಜಿಲ್ಲಾಧ್ಯಕ್ಷರು ಎಲ್ಲ ಬಂದ ಮೇಲೆ ಅನಿವಾರ್ಯ ಒಪ್ಪಿಕೊಂಡ್ರೆ ಆಯ್ತು ಅಂತ ಬೆಂಗಳೂರು ನಮಗ್ ಕಳಿಸಿದ್ರು. ನಮ್ಗೆ ಕಳಿಸಿದ ಮೇಲೆ ಇವರೆಲ್ಲ ಕೈ ಕೊಟ್ಬಿಟ್ರು. ಅಂದ್ರೆ ಬೈದ್ರು, ಸಾಂಬಳ ಬೈಲಿ ಅಂತ ಹೇಳಿ. ನಾವ್ ಹೆಂಗ ಬಟ್ಟೆ ಹಾಕೋಬೇಕು ಹೇಳ್ಕೊಡ್ತಾರೆ, ಹೆಂಗ ಬಟ್ಟೆ ಹಾಕೋಬೇಕಂತ, ಕೂದಲು ಕತ್ತಿಸ್ಕೋಬೇಕಂತ ಅಂದ್ರೆ ನಮ್ಮ ಬಗ್ಗೆ ಹೇಳೋದು. ಸ್ವಾಮಿಗಳು ಏನ್ ಹೇಳ್ಬೇಕ್ರಿ? ಒಳಗಡೆ ಕಚ್ಚೆ ಕೈ ಬಾಯಿ ಕಚ್ಚಿರ್ಬೇಕಂತ ಹೇಳ್ಬೇಕು ಅಲ್ವಾ? ನಮಗೇನು ಸಂಬಂಧ ಅಂದ್ರೆ ಆ ಕಚ್ಚೊಳಗೆ ಕಚ್ಚಾಗಿರ್ಬೇಕು ಅಂತ ಹೇಳ್ಬೇಕಲ್ವಾ? ಅದನ್ನ ನಾವು ಬಹಳ ಕಚ್ಚಾಗಿದ್ದೀವಿ. ಭಕ್ತರ ಮೂಲಕ ಹೇಳ್ತಾ ಇದ್ದೀನಿ ನಾನು, ಮಹಾಂತರ ಕಥೆಯ ಸಾಕ್ಷಿ ಹೇಳ್ತಾ ಇದ್ದೀನಿ. ಸ್ವಾಮಿ ಕೇಳ್ಬೇಕು. ಅದು ಈ ರೀತಿಯನ್ನು ಬಿಟ್ಟು ನಮಗೆ ಈ ರೀತಿ ಸಾಕಷ್ಟು ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ. ಹೆಂಗ ಮಹಾಂತರ ಡೈರಿ ಬರೆದಾರಲ್ಲ, ಹಂಗ ನಾವು ಕೂಡ ಡೈರಿ ಬರೆದಿದ್ದೀವಿ. ನಮ್ಮ ಡೈರಿನೂ ಇದೆ. ಅದು ಶಿವಶಂಕರ್ಗೆ ಎಲ್ಲರಿಗೆ ಆಮೇಲೆ ಸಮಯ ಸಂದರ್ಭ ಬಂದಾಗ ನಾವು ತಿಳಿಸ್ತೀವಿ. ನಾನು ಅಧೈರ್ಯ ಆಗಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಸನ್ಯಾಸಿ ಆರೋಗ್ಯ ತೊಳಕಾಗಲ್ಲ ಅಂತ. ಯಾಕಂತಂದ್ರೆ ಇವತ್ತು ಹೇಳ್ತೀನಿ ಬಹಳ ಗಟ್ಟಾಗಿ, ಪ್ರಾಣ ಜಾಯ ಪರ ವಚನನ ಜಾಯ ಅಂತ. ಪ್ರಾಣ ಹೋದ್ರು ನಾವು ಕೊಟ್ಟ ಮಾತು ಹೋಗಬಾರ್ದು ಅಂತ ಹೇಳಿ ಈ ಮಠಕ್ಕೆ ಬಂದೇನೆ. ಇದೇ ಮಠದಲ್ಲಿ ನಾನು ಮಣ್ಣಾಗ್ತೇನೆ ವಿನಃ ಮತ್ತೇನಾಗಲಿಲ್ಲ. ನನ್ನ ಜೀವನವರೆಗೂ ಸಮಾಜ ಸುತ್ತೀನಿ, ಸುತ್ತು ಕಟ್ಟು ಅಂತ ಹೇಳ್ತೀನಿ. ನಮ್ಮ ಜೈದೇವ ಜಗ ಹೇಳ್ತಾ ಇದ್ರು, ಸುತ್ತು ಸಮಾಜವನ್ನ ಕಟ್ಟು ಅಂತ ಹೇಳಿ. ಬರೀ ನಾನಲ್ಲ, ನಮ್ಮ ಕೂಡಲ ಸಂಗಮ ಸ್ವಾಮಿಗಳು, ನಮ್ಮ ಸಿದ್ಧಲಿಂಗ ಸ್ವಾಮಿಗಳು, ಜೊತೆಗೆ ಎಲ್ಲಾ ಪಂಚಮಸಾಲಿ ಸಮಾಜ, ಸಣ್ಣ ಪುಟ್ಟ ದೊಡ್ಡ ಮಠ ಯಾವ ನೋಡಲ್ಲ. ಪಂಚಮಸಾಲಿ ನಮ್ಮವನು ಎಲ್ಲ ಕುಡ್ಕೊಂಡು ನಾವು ಸ್ವಾಮಿಗಳೆಲ್ಲ ಒಂದಾಗ್ತೀವಿ. ನೀವು ಭಕ್ತರೆಲ್ಲ ಒಂದಾದ್ರಿ, ನಮ್ಮ ರಾಜಕಾರಣಿಗಳು ಎಲ್ಲರೂ ಒಂದಾಗಿ ಈ ಸಮಾಜವನ್ನ ಮೇಲೆತ್ತುವಂತಹ ಮಹಾನ್ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ. ನಮ್ಮನ್ನ ಪದಚ್ಯುತಿ ಗಳಿಸಕ್ ಯಾರಿಂದಲೂ ಸಾಧ್ಯವಿಲ್ಲ. ಅದು ಅವರ ಭ್ರಮೆ. ಸಮಾಜವೇ ನನ್ನ ಸಂಪತ್ತು. ಇನ್ನು ಅನೇಕ ವಿಚಾರಗಳಿದಾವೆ. ಸಮಯದ ಅಭಾವದಿಂದ ಭಕ್ತರಿಗೆ ನಮ್ಮೆಲ್ಲರೂ ಇವತ್ತಿನ ಪರಮೇಶ್ ಗೌಡ್ರು ಇದಾರಲ್ಲ, ಪರಮೇಶ್ ಗೌಡ್ರು ಏನ್ ಕಮಿಟ್ಮೆಂಟ್ ಮಾಡಿದಾರಲ್ಲ, ಪುಟ್ಮಳಿ ನಮ್ಮ ಶಂಕರ ಗೌಡ್ರು, ಈ ಕಡೆ ಡಾಕ್ಟರ್ ವೀರಾಪುರವರು, ಇನ್ನು ನಮ್ಮ ಎಲ್ಲ ಹಿರಿಯರಿದಾರಲ್ಲ, ನಾಗೇಂದ್ರ ಅವರು, ನಮ್ಮ ಅಜಯ್ ಕುಮಾರ್ ಅವರು, ನನಗೂ ಅನೇಕ ವಿಚಾರಗಳಲ್ಲಿ ನನಗೂ ನೋವಿದೆ. ಕೆಲವೊಂದು ನಾವು ಕೂಡ ಸಂದರ್ಭದಲ್ಲಿ ಕೆಲವೊಂದು ನಮ್ಮಿಂದನೂ ಈ ತರ ಕೆಲವೊಂದು ಆಗಿದಾವೆ. ಅದನ್ನ ನಾನು ಒಪ್ಕೊಂತೀನಿ. ಯಾಕಂದ್ರೆ ಎದೆಯಾಳದ ಮಾತನ್ನ ಹೇಳಕ್ಕೆ ಎದೆಗಾರಿಕೆ ಬೇಕಂತೆ. ಆ ಎದೆಗಾರಿಕೆ ನಮಗಿದೆ. ಇವತ್ತು ನಮ್ಮ ಶಿವಶಂಕರ್ ಅವರು, ನೀವ್ಯಾರೋ ಗುರುಗಳಿಗೆ ತಪ್ಪಂದ್ರೆ ನಾನು ಒಪ್ಕೊಂತೀನಿ. ಯಾಕಂದ್ರೆ ನೀವೆಲ್ಲ ನನ್ನ ತಂದೆ ತಾಯಿಗಳು, ನೀವೆಲ್ಲ ನನ್ನ ಸುಧಾರಿಸ್ಕೋಬೇಕು. ನಾವು ನಿಮ್ಗೆ ಏನಾಗೆ ನೀನೇ ಗತಿ, ನಿನಗೆ ನಾನೇ ಗತಿ ಅನ್ನುವಂಥದ್ದು. ಭಕ್ತ ಗಂಜಿ ಗುರು ಇರಬೇಕು, ಗುರು ಗಂಜಿ ಭಕ್ತ ಇರಬೇಕು ಅಂತ ಶಿರಗೇರಿ ಜಗತ್ತು ಹೇಳಿದಾರಲ್ಲ, ಅವರಿಗೆ ನಮ್ಮ ಶಿರಗೇರಿ ಜಗತ್ತುಗಳ ಜೊತೆಗೆ ನಾವು ಚಂದ ಇರೋದು ಅವ್ರಿಗೆ ಇಷ್ಟ ಇಲ್ಲ. ತಕ್ಷಣ ಹೇಳಿದ್ದಾರೆ, ಶಿರಗೇರಿ ಜಗತ್ತುಗಳ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು? ಅವ್ರೇನ್ ದೊಡ್ಡ ಸ್ವಾಮಿ, ಅವ್ರಿಗಿಂತ ಮಾನ ಜ್ಞಾನಿಗಳಂತ ಪ್ರಶ್ನೆ ಹೇಳಿದ್ದಾರೆ. ಇದೇ ಬಿ ಶಿವಾಪತಿ ಹೇಳಿದ್ದಾರೆ, ಶಿರಗೇರಿ ಜಗತ್ತು ಬಗ್ಗೆ ಅವಾಚ್ಯ ಶಬ್ದ ಮಾತಾಡಿದ್ದಾರೆ. ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ,
ಶಾಮನೂರು ಶಿವಶಂಕರಪ್ಪ ಅವರು ಲಿಂಗೈಕ್ಯರಾದ ಮೇಲೆ 2 ಬಾರಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಟ್ರಸ್ಟ್ ನಲ್ಲಿ. ಇದೇ ಶಾಮನೂರು ಶಿವಶಂಕರ್ ಈ ಹರ ದೇವಸ್ಥಾನ ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ 2 ಬಾರಿ ಯಾಕ 2 ಬಾರಿ ನೀವು ಹೋದ್ರಿ, ಅವರೇನಂತ ಕಾರ್ಯ ಮಾಡಿದಾರೆ ಅಂತೇಳಿ ಇವತ್ತು ಪ್ರಕಾಶ್ ಪಾಟೀಲ್ ಇದಾರೆ, ಡಾಕ್ಟರ್ ಇದಾರೆ, 13 ಜನ ಟ್ರಸ್ಟಿಗಳ ಮಧ್ಯದಲ್ಲಿ ವಿಶೇಷ ನಾಗೇಂದ್ರ ಕಡಕೋಳಿ ಎಲ್ಲರ ಮಧ್ಯಸ್ಥಿಕೆಯಲ್ಲಿ ಶಾಮನೂರು ಶಿವಶಂಕರ್ ಹೀನಾಯವಾಗಿ ನನ್ನ ಮುಂದೆ ಬೈದಿದ್ದಾರೆ. ಅವ್ರ ಸಮಾಧಿಗೆ 2 ಸಲ ಹೋಗಬಾರ್ದು. ತುಂಗಭದ್ರಾ ಆರತಿ ನಮ್ಮ ಹರಿದ್ವಾರ ಋಷಿಕೇಶ ಕಾಶಿಂಗ್ ಆಗ್ಬೇಕು ಅಂತೇಳಿ ಬಹಳ ಕಷ್ಟಪಟ್ಟ ನಾವು ಮಾಡಿದ್ವಿ. ಅವಾಗ ಮಾಡುವಾಗ ನೀವು ಬರ್ಬೇಕು ಅಂತ ಒಳಗೆ ಹೋದ್ರು. ಅಲ್ಲಿ ಏನು ಇವರಿಗೆ ಕೈ ಹತ್ತಲಿಲ್ಲ. ಇನ್ನು ಇವ್ರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿವಿ ನಾವು, ಯಾರ ಭಕ್ತರು ಎಷ್ಟು ಕೊಟ್ರೆ ಎಲ್ಲವೂ ಲೆಕ್ಕ ಕೊಡ್ಬೇಕಂತ ಇಲ್ಲಿವ್ರನ್ನ ಕೇಳಿರಲಿಲ್ಲ. ಇನ್ನು ಮುಂದೆ ನಾನು ಕೈ ಜೋಡಿಸ್ತೀನಿ, ಲೆಕ್ಕ ಕೊಡಿ. ನಾನ್ ನೈತಿಕವಾಗಿರ್ಬೇಕು, ಅದು ನನ್ನಲ್ಲಿದೆ. ಯಾರು ಸರ್ವಜ್ಞಾಗ ಬಂದ್ರು ಏನೇ ಹೇಳಿದ್ರು ನಾನು ಹೇಳ್ತೀನಿ ನಂದ ಲೆಕ್ಕ. ಏನ್ ಬೇಕೆಲ್ಲ ಹೇಳಿ. ನಮ್ಮ ನಂದೇಳಿ ಹರಪ್ಪ ಹೇಳಿದ್ರಲ್ಲ, ಇವತ್ತು ನಾನು ಹೇಳ್ತೀನಿ ಭಕ್ತರ ಮೂಲಕ ನಮ್ಮ ಶ್ವಾಸದ ಏನ್ ಹೇಳ್ತಾರಲ್ಲ, ಆ ಶ್ವಾಸ ಯೋಗ ಪೀಠವನ್ನ ಹರಿಹರ ಪೀಠದ ಅಡಿಯಲ್ಲೇ ತರ್ತೀನಿ. ಇದಕ್ಕಿಂತ ಏನ್ ಹೇಳ್ಬೇಕು? ಅದರಲ್ಲಿ ಇವತ್ತು ಎಲ್ಲ ಏನಾಯ್ತು ಇಲ್ಲೇ ಬರಲಿ. ನಮ್ಮ ಸಮಾಜದ ಜನಗಳ ಸ್ವಾಸ್ಥ್ಯ ಸುಧಾರಣೆ ಆಗಲಿ, ನಮ್ಮ ಸಮಾಜ ಜನಗಳ ಧಾರ್ಮಿಕ ಭಾವನೆಗಳು ಮೂಡಾಗಲಿ. ಪ್ರತಿಯೊಂದು ಮಠಕ್ಕೆ ಇವತ್ತು ರವಿಶಂಕರ್ ಗುರುಜಿ ಅವರಲ್ಲಿ ಬಾಬಾ ರಾಮದೇವ್ ಯಾಕೆ ಹೋಗ್ತಾರೆ ಜನ? ಇವತ್ತು ಅವರೆಲ್ಲರೂ ಆರೋಗ್ಯ ಬೇಕಾಗಿದೆ, ಮಾನಸಿಕ ನೆಮ್ಮದಿ ಬೇಕಾಗಿದೆ. ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್, ಸಾಫ್ಟ್ವೇರ್ ಇಂಜಿನಿಯರ್ ಒಂದು ರಾಮದೇವ್ರ ಹತ್ರ ಹೋದ್ರೆ 1 ವಾರ ಇದ್ರಲ್ಲಿ ಕಲಿತಾನೆ, ಅವನು ಯೋಗ ಕಲಿತಾನೆ, ಪ್ರಾಣಾಯಾಮ ಕಲಿತಾನೆ. ಆದ್ರೆ ನಮ್ಮ ಮಠಗಳಿಗೆ ಬಂದಾಗ ಏನ್ ಕಲಿತಾರೆ? ಪ್ರಸಾದ ಮಾಡ್ರಿ, ನಮಸ್ಕಾರ ಮಾಡ್ರಿ, ಪೂಜೆ ಮಾಡ್ರಿ, ಮುಗೀತು. 3 ದಿನ 5 ದಿನ ಹೆಂಗಿರ್ತಾರ ಅವ್ರು. ಅದಕ್ಕೆ ನನ್ನ ಕನಸು ಏನಿತ್ತು ಅಂತಂದ್ರೆ, ನಮ್ಮ ಮಠಕ್ಕೆ ಬಂದ್ರೆ ಬೆಳಗ್ಗೆ ಎದ್ದು ಪೂಜೆ ಲಿಂಗ ಪೂಜೆ ಮಾಡಬೇಕು, ಒಂದಿಷ್ಟು ಯೋಗ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ವಚನಗಳ ಅಧ್ಯಯನ ಆಗಬೇಕು. ಅಂದ್ರೆ ಒಂದು 3 ಡೇಸ್ ಇಲ್ಲ ಮಠದಲ್ಲಿ ಇದ್ರೆ ಅವಾಗ ಮಠಕ್ಕೆ ಬರಾಕ ಹೋಗಾಕ. ಈಗ ಸಾಫ್ಟ್ವೇರ್ ಇಂಜಿನಿಯರ್ ಕಲ್ತಾರ ಇಂಜಿನಿಯರ್ ಹುಡುಗರು ಮೊನ್ನೆ ನಮ್ಮ ಮಠಕ್ಕೆ ಒಂದು 50 ಜನ ಬಂದಿದ್ರು. ಬರೀ 2 ದಿನದಲ್ಲಿ ಅವರು ಮಠ ಬಿಟ್ಟು ಹೋಗಿ ಗಳಕ್ ಶುರು ಮಾಡಿದ್ರು. ಯಾಕಂತಂದ್ರೆ ಆ ಪ್ರೀತಿಲಿ ಸಿಕ್ತು. ಹಂಗಾಗಿ ಇನ್ನು ಮುಂದೆ ಈ ಮಠ ಪಂಚಮಸಾಲಿಗಳ ಮಠವಾಗಿರ್ತದೆ, 12 ಜನ ಟ್ರಸ್ಟಿಗಳ ಮಠ ಆಗಿರೋದಿಲ್ಲ. ಅವರು ನಾವಲ್ಲ. ರಕ್ಷಣೆ ತೆಗೆದುಕೊಂಡವ್ರು ಯಾರು? ಅವರು. ಇವತ್ತು ಕಳ್ಳರು ಪೊಲೀಸರು ಏನ್ ಮಾಡ್ತಾರ? ಜೈಲಿನಲ್ಲಿ ಜೈಲಿಂದ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಾಗ ಯಾರನ್ನ ಸೆಕ್ಯೂರಿಟಿ ಕೊಡ್ತಾರ? ಪೊಲೀಸರು ಯಾರೇ ಸೆಕ್ಯೂರಿಟಿ ತಗೊಂಡ್ತಾರ? ಜೈಲಿನಿಂದ ಕೋರ್ಟ್ ತಗೊಂಡ್ಬೇಕಾದ್ರೆ ಇವತ್ತು ಅದನ್ನ ನೀವು ನೋಡಿದ್ರಿ. ಇವತ್ತೇನಾಗಿದೆ? ಇವತ್ತು ಗಟ್ಟಿಯಾಗಿದ್ರೆ ಇಲ್ಲಿ ಮಠದಲ್ಲಿ ಬಂದು ನಿಮ್ಮೆಲ್ಲರೂ ಕೊಡ್ಸ್ಕೊಂಡು ಹೆಂಗ್ ನಾವು ಧೈರ್ಯವಾಗಿ ಎಲ್ಲ ಹೇಳಕತ್ತೀವಲ್ಲ, ಕೂತ್ಕೊಂಡು ಲೆಕ್ಕ ಕೊಟ್ಟು ಹೋಗಿದ್ರೆ ಅವರು ಸಮಾಜಕ್ಕೆ ಆದರ್ಶ ಆಗ್ತಿದ್ರು. ಇವತ್ತು ಸಮಾಜಕ್ಕೆ ಧರ್ಮ ಅನ್ನುವ ಶಬ್ದಕ್ಕೆ ಅಧರ್ಮದರ್ಶಿಗಳಾಗಿದ್ದಾರೆ. ಹಾಗಾಗಿ ನಮ್ಮನ್ನ ಪದಚ್ಯುತಿಗೊಳಿಸಕ್ಕೆ ಟ್ರಸ್ಟ್ ನಲ್ಲಿ ಡೀಡ್ ನಲ್ಲಿ ಹೇಳಿದೆ. ಟ್ರಸ್ಟ್ ನಲ್ಲಿ ಡೀಡ್ ನಲ್ಲಿ ಬಹಳ ಸ್ಪಷ್ಟವಾಗಿದೆ. ಅದನ್ನ ನಾವೆಲ್ಲ ಓದೋಣ. ನಮ್ಮ ಶಿವಶಂಕರ್ ಅವರು, ನಮ್ಮ ಬಾಬಣ್ಣವರು, ನಮ್ಮ ಪರಮೇಶ್ವರ ಗೌಡರು, ನಮ್ಮ ಶಿವಗುಡ್ಡಾಪುರವರು, ನಮ್ಮ ತಾಯಂದರು ಭಾರತಿ ಅಕ್ಕ ಅವರು, ನೋಡಿ ಇವ್ರು ಇದು ಪ್ರೀತಿ. ನಾನು ಇಲ್ಲಿವರೆಗೆ ಒಂದು ಮಾತು ಸತ್ಯ ಆಯ್ತು ವಚನಾನಂದ ಸ್ವಾಮಿಗಳಿಗೆ, ಏನಂತಂದ್ರೆ ಯಾರು ನಿನ್ನವರು, ನಿಜವಾದಂತಹ ಸಮಾಜದ ಭಕ್ತರು ಯಾರು ಅನ್ನೋದು ಇವತ್ತು ನನಗತ್ತು. ನೀನೇ ಸಾಕಿದ್ದಾಗಿ ನಿನ್ನೆ ಹದ್ದಾಗಿ ಕುಕ್ಕಿತ್ತೋರು ಅಂತ ಕೆಲವು ಹಕ್ಕುಗಳು ನನ್ನ ಕುಕ್ಕಿದಾವೆ. ನಮ್ಮ ಬೆನ್ನಿಗೆ ಚೂರು ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಆದರೆ ನನ್ನ ಮಹಾಂತದ ಎಲ್ಲವನ್ನು ನೋಡ್ತಾವ್ರೆ. ಈ ಪೀಠದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ನಾವು ಹರಿಹರ ಶಿವಶಂಕರ್ ಅವರು ಹೇಳಿದಾಗೆ ಈ ತಿಂಗಳು ಸಂಪೂರ್ಣವಾಗಿ ಹರಿಹರ ತಾಲೂಕ ಮನೆ ಹೋಗ್ತೇವೆ, ಪಾದ ಪೂಜೆಗಳು ಮಾಡ್ಕೊಳ್ಳೋಣ, ಭಕ್ತರ ಸಂಘರ್ಷ ಕೇಳ್ಕೊಳ್ಳೋಣ. ಇನ್ ಯಾವುದೇ ಮನೆ ಕಾರ್ಯಕ್ರಮದಲ್ಲಿ, ಮದುವೆ ಕಾರ್ಯಕ್ರಮದಲ್ಲಿ, ನಾಮಕರಣ ಕಾರ್ಯಕ್ರಮದಲ್ಲಿ ಯಾರು ಪರ್ಮಿಷನ್ ಕೊಡಕ್ ಹೋಗ್ಬೇಡಿ. ಇವೇನ್ ಮಾಡಿದ್ರು 2018ರಿಂದ ಮಠದ ಫೋನ್ ಅವ್ರ ಹತ್ರ ಯಾರೋ ಫೋನ್ ಮಾಡಿದ್ರೆ ಏನ್ ಹೇಳೋರು?
ಸ್ವಾಮಿಗಳು ಮಠದಲ್ಲಿಲ್ಲ, ಮಠದಲ್ಲಿದ್ದು ನಮ್ಮ ಬೆಟ್ಟ ಕೊಡ್ತಿರ್ಲಿಲ್ಲ. ಇಲ್ಲ ಅಶೋಕ್ ಅಂತಿದ್ದಾನೆ 8 ವರ್ಷದಲ್ಲಿ ಮಠದಲ್ಲಿದ್ರು ಕೂಡ 5 ವರ್ಷ ನಮ್ಮನ್ನ ಇಲ್ಲಿಂದ ಇಲ್ಲೇ ಬಿಟ್ಟಾಗಿಲ್ಲ. ಮಠದಲ್ಲಿದ್ದು ಮಠದಲ್ಲಿ ನಮ್ಮ ಬಿಟ್ಟಾಗಿಲ್ಲ, ಬರೀನಾರು ಬಿಟ್ಬಿಡಿ. ಅವ್ರು ಕೇಳಿ, ಇವತ್ತು ಎಷ್ಟೋ ಜನ ಮಠದ ಹೆಸರಲ್ಲಿ ಸಾಕಷ್ಟು ಆಸ್ತಿಗಳು ಮಾಡ್ಕೊಂಡಿದ್ದಾರೆ. ಅದ್ರ ತನಿಖೆ ಆಗ್ಬೇಕು. ಹಗರಿ ಬೊಮ್ಮಲಿ ಆಸ್ತಿಗಳು ಮಠಕ್ಕೆ ವಾಪಸ್ ಬರಬೇಕು. ನಮ್ಮ ಮಠದ ಎಲ್ಲ ಆಸ್ತಿಗಳು ಈ ಪೀಠದ ಅಡಿಯಲ್ಲಿರಬೇಕು. ನನ್ನ ಪ್ರಾಣ ನನ್ನ ಎಲ್ಲ ಆಸ್ತಿ ಏನಲ್ಲ ಏನಾದ್ರು ಇದ್ದಿರ ಅದ್ರ ಕೊನೆಗೆ ಇದೇ ಮಟ್ಟಕ್ಕೆ ಇರ್ತದ, ಬೇರೆ ಎಲ್ಲಿ ಹೋಗಲ್ಲ, ಸಮಾಜಕ್ಕೆ ಹೋಗ್ತದ. ಇಷ್ಟು ಸಾಂಕೇತಿಕವಾಗಿ ಹೇಳ್ತಾ ಮುಂದಿನ ಇನ್ನೆಲ್ಲ ಅನೇಕ ಸಮಾಜದ ಎಲ್ಲ ಸಂಪರ್ಕದ ಸಭೆಯನ್ನ ನಾವೆಲ್ಲ ಹಿರಿಯರು ಕರೀತಾರೆ. ಕರೆದ ಮೇಲೆ ನಾವೆಲ್ಲ ಮತ್ತೆ ಸೇರೋಣ. ಅವತ್ತು ಇನ್ನೂ ವಿಶೇಷವಾಗಿ ಮಾತಾಡೋಣ. ಎಲ್ಲರಿಗೂ ಶರಣ.